ಭಾನುವಾರದ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಹೊರಟಿದ್ದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಅಂದ್ಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. 5 ರೆಸಿಪೀಸನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ಸೊ ಸಾರಿ. ಬನ್ನಿ ರೆಸಿಪೀಸ್ ನೋಡೋಣಂತೆ. ಮೊದಲನೇದಾಗಿ ಇಡ್ಲಿ ರೆಸಿಪಿ. ಇದಕ್ಕೆ 2 ಲೋಟ ಅಕ್ಕಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ, 1/4 ಕಪ್ಪಷ್ಟು ಸಬ್ಬಕ್ಕಿ ನೆನೆಸ್ಬೇಕು. ತೊಳೆದ್ಬಿಟ್ಟು 3-4 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು. ಮಧ್ಯಾಹ್ನ 1 ಅಥವಾ 2 ಗಂಟೆಗೆ ನೆನೆಸಿಟ್ರೆ ಸಾಕು. ಮಧ್ಯಾಹ್ನ ನೆನೆಸಿಟ್ರೆ ಸಂಜೆ 7-8 ಗಂಟೆ ಅಥವಾ 9 ಗಂಟೆಗೆ ರುಬ್ಬೋದು, ಏನು ತೊಂದರೆ ಇಲ್ಲ. ನೀವು ಮಲ್ಗೋ ಅಷ್ಟೊತ್ತಿಗೆ ಚೆನ್ನಾಗಿ ರುಬ್ಬಿಟ್ಬಿಟ್ರೆ ಚೆನ್ನಾಗಾಗತ್ತೆ. ಇಡ್ಲಿ ಆಗಿರೋದ್ರಿಂದ ನಾವು ತೀರಾ ಸಣ್ಣಗೆ ರುಬ್ಬೇಕಂತ ಏನಿಲ್ಲ. ಸ್ವಲ್ಪ ಮುಟ್ಟಿದಾಗ ಲೈಟಾಗಿ ರವೆ ರವೆ ಥರ ಅನಿಸ್ಬೇಕು, ತುಂಬ ದಪ್ಪ ಅಲ್ಲ, ಆ ಥರ ರುಬ್ಕೋಬೇಕು. ಇಡ್ಲಿಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ರುಬ್ಬಿದರೆ ತುಂಬ ಸ್ಮೂತಾಗಿ ಬರುತ್ತೆ. ಇಡ್ಲಿ ಹಿಟ್ಟು ರುಬ್ಬಿ ಆದಮೇಲೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು. ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಕೈಯಲ್ಲಿ ಕಲಸಿದ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ಏನಾದರೂ ಭಾರವಾದ ವಸ್ತುವನ್ನು ಇಟ್ಟರೆ ಇನ್ನೂ ಚೆನ್ನಾಗಿ ಟೈಟಾಗಿ ಕುತ್ಕೊಳ್ಳುತ್ತಲ್ವ. ಸೊ ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ಹಿಟ್ಟು. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಹಿಟ್ಟು. ಈ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸೋಡಾ ಅಷ್ಟೇ ಹಾಕಬೇಕು, ತುಂಬ ಸೋಡಾ ಹಾಕಬಾರ್ದು. ಇದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ನೆಕ್ಸ್ಟ್ ಇನ್ನೇನು, ಇಡ್ಲಿ ಪಾತ್ರೆ ತೊಳ್ಕೊಂಬಿಟ್ಟಿರ್ತೀವ, ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸವರಬೇಕು. ಆನಂತರ ಇಡ್ಲಿ ಹಿಟ್ಟನ್ನು ಅದಕ್ಕೆ ಹಾಕಿ ಇಡ್ಲಿ ಪಾತ್ರೆ ಒಳಗೆ ಆ ಪ್ಲೇಟನ್ನು ಇಟ್ಟುಬಿಡಬೇಕು. ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಅದನ್ನು ಪಾತ್ರೆ ಒಳಗೆ ಇಟ್ಟ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಅಥವಾ 10 ನಿಮಿಷದ ತನಕ ಚೆನ್ನಾಗಿ ಅದು ಬೆಂದಿರೋದು ಗೊತ್ತಾಗುತ್ತೆ. ಓಪನ್ ಮಾಡಿ ನೋಡ್ಬೋದು, ಮಧ್ಯದಲ್ಲಿ ನೋಡಿಕೊಂಡು ಬೆಂದ ತಕ್ಷಣ ಆಫ್ ಮಾಡಿಬಿಟ್ರೆ ಮುಗೀತು. ಇಡ್ಲಿ ಬೆಂದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹೊರಗೆ ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಚಿಮಿಸ್ಬಿಟ್ಟು ಹಾಗೆ ತೆಗೆದುಬಿಟ್ರೆ ಸ್ಪೂನಲ್ಲಿ ಸ್ಮೂತಾಗಿರೋ ಮಲ್ಲಿಗೆ ಅಂತ ಇಡ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ಸೂಪರಾಗಿರುತ್ತೆ ತಿನ್ನೋದಕ್ಕೂ. ಎಂಜಾಯ್. ನೆಕ್ಸ್ಟ್ ರೆಸಿಪಿ ತೋರಿಸ್ತೀನಿ. ಈ ಮಲ್ಲಿಗೆ ಅಂತ ಇಡ್ಲಿಗೆ ಬೇಕಾದಷ್ಟು ಕಾಂಬಿನೇಷನ್ಸ್ ಇರುತ್ತೆ. ಚಟ್ನಿ, ಕೆಂಪು ಚಟ್ನಿ, ಕಾಯಲ್ಲು, ಈ ಥರ ಎಲ್ಲ ಸಾಂಬಾರು ಎಲ್ಲ. ಬನ್ನಿ ಈಗ ಒಂದೊಂದೇ ತೋರಿಸ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಾಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ. ಕಾಯಲ್ಲಿಗೆ ಸಿಂಪಲ್ ಐಟಮ್ಸು: ಎಳ್ಳನ್ನು ಹುರ್ಕೋಬೇಕು, ಕಾಯಿ ತುರಿಬೇಕು, ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಹಾಗೆ ಸ್ವಲ್ಪ ಕಡಲೆ. ಇಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಬಿಟ್ರೆ ನೀರು ಹಾಕ್ಕೊಂಡು ಕಾಯಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸಖತ್ತಾಗಿರುತ್ತೆ ಸ್ವೀಟಾಗಿ. ಸ್ವೀಟ್ ಏನೋ ಆಗೋಯ್ತು, ಖಾರ ಬೇಕಲ್ವಾ? ಸೊ ಕೆಂಪು ಚಟ್ನಿ ತೋರಿಸ್ತೀನಿ. ಬನ್ನಿ ಕೆಂಪು ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ತುಂಬ ಸಿಂಪಲ್ ಐಟಮ್ಸ್ ಬೇಕಾಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬೆಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣು. ಇಷ್ಟೇ. ಮೊದಲಿಗೆ ಒಣಮೆಣಸಿನ್ಕಾಯಿಗಳನ್ನ ಹುರ್ಕೊಂಬಿಡ್ಬೇಕು. ಆನಂತರ ಹುರಿದಿರೋ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಬೇಕು. ನೆಕ್ಸ್ಟು ಬೆಳ್ಳುಳ್ಳಿ, ಕೊತ್ತಂಬರಿ, ಬೆಲ್ಲ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಂಬಿಟ್ರೆ ಕೆಂಪು ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸಿಂಪಲ್ಲು. ಇಡ್ಲಿಗೆ ಬೆಸ್ಟ್ ನಾರ್ಮಲ್ ಕಾಂಬಿನೇಷನ್ನು ಗ್ರೀನ್ ಕಾಯಿ ಚಟ್ನಿ ಬೇಕೇ ಬೇಕಲ್ವಾ? ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೂ ತುಂಬ ಸಿಂಪಲ್ ಐಟಮ್ಸ್ ಶೇಂಗಾ ಬೀಜ, ತೆಂಗಿನಕಾಯಿ ತುರಿ, ಕಡಲೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು. ಇಷ್ಟೇ ಸಿಂಪಲ್ ಐಟಮ್ಸು. ಶೇಂಗಾ ಮಾತ್ರ ಹುರ್ಕೊಂಡ್ಬಿಡ್ಬೇಕು, ಹಸಿಮೆಣಸಿನ್ಕಾಯಿನೂ ಹುರ್ಕೊಂಡ್ಬಿಡ್ಬೇಕು. ಇಷ್ಟೇ. ನಂತರ ಇವನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ರುಬ್ಕೊಂಡ್ಬಿಟ್ರೆ ಚಟ್ನಿ, ಗ್ರೀನ್ ಕಲರ್ ಚಟ್ನಿ, ತೆಂಗಿನಕಾಯಿ ಚಟ್ನಿ ರೆಡಿಯಾಗಿಬಿಡುತ್ತೆ. ವೆರಿ ಸಿಂಪಲ್ ಡಿಶ್. ನೆಕ್ಸ್ಟು ಇಡ್ಲಿ ಜೊತೆಗೆ ವಡೆ ಇಲ್ಲ ಅಂದರೆ ಹೇಗೆ ಹೇಳಿ? ನಾಲ್ಗೆ ಕೇಳಬೇಕಲ್ವ, ರುಚಿ ಕೇಳ್ತಾ ಇರುತ್ತೆ. ಸೊ ವಡೆನೂ ಮಾಡ್ತಾಯಿದ್ದೀವಿ, ಬನ್ನಿ ತೋರಿಸ್ತೀವಿ ಹೇಗೆ ಅಂತ. ಮೊದಲಿಗೆ ಉದ್ದಿನಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡಬೇಕು. ಬೆಳಿಗ್ಗೆ ಟಿಫನ್ಗಾದರೆ ನೈಟೇ ನೆನೆಸಿಟ್ರೆ ಬೆಟರು. ಆನಂತರ ನೀರು ಹಾಕದೆ ಚೆನ್ನಾಗಿ ರುಬ್ಕೋಬೇಕು. ಬೆಳಿಗ್ಗೆನೇ ರುಬ್ಕೋಬೇಕು, ನೈಟಲ್ಲ. ಉದ್ದಿನಬೇಳೆ ರುಬ್ಬುವಾಗ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ರುಬ್ಬಿಟ್ರೆ ಬೆಟರು. ಶುಂಠಿ ಬೇಕಾಗತ್ತೆ. ಸೊ ಜಜ್ಜಿ ಹಾಕ್ಕೊಳ್ಳೋದಕ್ಕಿಂತ ಇದಕ್ಕೆ ಹಾಕಿ ರುಬ್ಬಿಟ್ರೆ ಬೆಸ್ಟ್. ಇದಕ್ಕೂ ಸಿಂಪಲ್ ಐಟಮ್ಸ್ ತುಂಬ ಸಣ್ಣಕ್ಕೆ ರುಬ್ಕೋಬೇಕು. ನಂತರ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಬಿಡಿ. ಆನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ ಚಿಟಿಕೆ ಸೋಡಾ ಹಾಕಬೇಕು. ಇದನ್ನು ಹಾಕಿದ ಮೇಲೆ
ತುಂಬ ಸಿಂಪಲ್ ಐಟಮ್ಸ್ ಅಂತ ಹೇಳಿದೆ. ತೆಂಗಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಹಾಗೆ ಹಸಿಮೆಣಸಿಕಾಯಿನೂ ಅಷ್ಟೇ ರೌಂಡಕ್ಕೆ ಚೆನ್ನಾಗಿ ಹೆಚ್ಕೊಂಡು ಇಟ್ಕೋಬೇಕು. ಹಾಗೆ ಕರಿಬೇವು ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಇದಿಷ್ಟನ್ನು ಆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೀಟ್ ಮಾಡಿ ಕಲಿಸ್ಬಿಡ್ಬೇಕು. ನಂತರ ಎಣ್ಣೆ ಕಾದಾದ ಮೇಲೆ ಈ ಹಿಟ್ಟನ್ನು ಕೈಯಲ್ಲೇ ತಗೊಂಡು ಹೀಗೆ ಮಧ್ಯದಲ್ಲಿ ರೌಂಡ್ ಮಾಡಿ ಎಣ್ಣೆಗೆ ಬಿಡ್ತಾ ಇದ್ದರೆ ಸಕ್ಕತ್ತಾಗಿರುತ್ತೆ. ಹಂಗೆ ಗೋಲ್ಡನ್ ಕಲರ್ ಬರೋ ತನಕ ಕರೆದು ಬಿಡೋದು, ಎತ್ಕೊಂಡು ತಟ್ಟೆಗೆ ಹಾಕ್ಕೊಂಡು ತಿನ್ಕೊತಾ ಇರೋದು. ಇಷ್ಟೇ ಸಿಂಪಲ್ ವಡೆ. ನೋಡಿದ್ರಲ್ಲ, ಒಂದು ಸಿಂಪಲ್ ಇಡ್ಲಿ ಅದಕ್ಕೆ ಸೈಡ್ ಡಿಶ್ ಅಂತ ಏನೇನೆಲ್ಲ ಕೇಳುತ್ತೆ ಅಂತ. ಪಾಪ ಇಡ್ಲಿ ಎಲ್ಲ ನಾವೇ ಕೇಳೋದು ಇಷ್ಟೆಲ್ಲ ವೆರೈಟಿ ಬೇಕು ಅಂತ. ನಮ್ಮ ತನಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಸೊ ಬೇರೆ ಯಾವುದೇ ಸೈಡ್ ಡಿಶನ್ನು ಕೇಳೋದಿಲ್ಲ. ಸೊ ಇಡ್ಲಿಗೆ ಬರೀ ಚಟ್ನಿ ಮಾತ್ರ ಹಾಕ್ಕೊಟ್ಟಿದ್ದೀನಿ ಅವಳಿಗೆ. ಬಾರಿಸ್ತಾ ಇದ್ದಾಳೆ, ಸೂಪರಾಗಿದೆ ಅಂತ ಹೇಳಿದ್ಲು. ನಾನು ಕಾರ್ತಿಕ್ ಟಿಫನ್ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ಹೊರಟ್ವಿ. ಲಗೇಜ್ ತುಂಬ ಇದ್ದಿದ್ದರಿಂದ ನಾನು ಆಟೋದಲ್ಲಿ ಹೊರಟ್ವಿ. ಮೇಡಮ್ ಅಲ್ಲೇ ನಿದ್ದೆ ಮಾಡಿಬಿಟ್ರು ಆಟೋದಲ್ಲಿ. ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಎದ್ದು ಬಿಟ್ರು. ಇದಾಗಿತ್ತು ನಮ್ಮ ಭಾನುವಾರದ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ನಮಗೆ ಹುಷಾರಿಲ್ಲ, ಅದಕ್ಕೋಸ್ಕರ. ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.